ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 18ನೇ ಪ್ರಶ್ನೆ, ಸಾಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು ಎಂಬಂತಹ ಚಾಪ್ಟರ್ ಇಂದ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರು. ಸಾಮಾಜೀಕರಣದ ಪ್ರಮುಖ ನಿಯೋಗಿಗಳು ಯಾವುವು? ಈಗ ಸಾಮಾಜೀಕರಣ ಅಂತಂದ್ರೆ ಏನು? ಒಂದು ಮಗುವು, ಶಿಶುವು ಹುಟ್ಟಿದಾಗಿನಿಂದ ಅದು ಸಮಾಜಕ್ಕೆ ಹೊಂದಿಕೊಳ್ಳುವಂತಹ ಪ್ರಕ್ರಿಯೆ. ಬೆಳೆಯುತ್ತಾ ಹೋದಂತೆ ಮಗು ಸಾಮಾಜಿಕ ಮನುಷ್ಯನಾಗುವಂತಹ ಪ್ರಕ್ರಿಯೆ. ಇದನ್ನು ನಾವು ಸಾಮಾಜೀಕರಣ ಅಂತ ಕರಿತೀವಿ. ಇದರ ನಿಯೋಗಿಗಳು ಅಂತಂದ್ರೆ ಮಾಧ್ಯಮಗಳು. ಯಾರು ಯಾರು ಈ ಸಾಮಾಜೀಕರಣಕ್ಕೆ ಸಹಾಯ ಮಾಡ್ತಾರೋ ಅವು ನಿಯೋಗಿಗಳು. ಓಕೆನಾ? ಸೊ ಮುಖ್ಯ ನಿಯೋಗಿಗಳು ಅಂತಂದ್ರೆ ಕುಟುಂಬ. ಮೊದಲನೇದಾಗಿ ಕುಟುಂಬದಿಂದಲೇ ಸಾಮಾಜೀಕರಣ ಪ್ರಕ್ರಿಯೆ ಪ್ರಾರಂಭವಾಗುವಂಥದ್ದು. ಅದೇ ರೀತಿ ಸಮವಯಸ್ಕರು ಹಾಗೂ ಸ್ನೇಹಿತರು ತೋರುವಂತಹ ಪ್ರಭಾವ. ಓಕೆನಾ? ಧರ್ಮ, ವ್ಯಕ್ತಿ ಹುಟ್ಟುವ ಧರ್ಮವು ಕೂಡ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಒಂದು ಪಾತ್ರವನ್ನ ವಹಿಸುತ್ತೆ. ಓಕೆ, ನೀತಿಯುತವಾದ ಜೀವನವನ್ನ ನಡೆಸಲು ಬೋಧಿಸುತ್ತದೆ. ತಂದೆ ತಾಯಿಯರು, ಹಿರಿಯರು, ಸಂಬಂಧಿಕರು ಮತ್ತು ಧಾರ್ಮಿಕ ಸ್ಥಳಗಳಿಗೆ ಹೋಗುವುದನ್ನ ಮಕ್ಕಳು ಗಮನಿಸ್ತಾ ಇರ್ತಾರೆ ಅಲ್ವಾ? ಸೊ ಇದನ್ನ ನೋಡಿ ಪೂಜೆ, ಹಬ್ಬ, ಜಾತ್ರೆ, ಉತ್ಸವ ಮೊದಲಾದ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ಕಲಿಯುತ್ತಾರೆ. ಓಕೆ, ಶಾಲೆಯು ಕೂಡ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಬರೀ ಒಂದು ಅಂಕಗಳನ್ನು ಕೊಡುವಂತದ್ದು, ಪಠ್ಯ ಪುಸ್ತಕದಲ್ಲಿರುವುದನ್ನ ಬೋಧಿಸುವುದು ಅಷ್ಟೇ ಅಲ್ಲ ಮಕ್ಕಳಿಗೆ ಜ್ಞಾನವನ್ನ ಕೊಡುವುದು. ಮಕ್ಕಳು ಶಿಕ್ಷಕರಿಂದ ಮತ್ತು ಸಹಪಾಠಿಗಳಿಂದ ಅನೇಕ ವಿಷಯಗಳನ್ನ ಕಲಿತು ಅಳವಡಿಸಿಕೊಳ್ಳುವಂಥದ್ದು. ಓಕೆನಾ? ಸೊ ಸಾಮಾಜೀಕರಣ ಪ್ರಕ್ರಿಯೆಗೆ ಮಗುವನ್ನ ತಯಾರು ಮಾಡುವುದೇ ಶಾಲೆ. ಓಕೆ, ಸೊ ಶಾಲೆಯು ಕೂಡ ಒಂದು ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಸಮೂಹ ಮಾಧ್ಯಮಗಳು ಅಂತಂದ್ರೆ ಟಿವಿ, ವೃತ್ತಪತ್ರಿಕೆಗಳು ಮತ್ತು ದೂರದರ್ಶನ, ಓಕೆ, ರೇಡಿಯೋ ಮುಂತಾದ ಮಾಧ್ಯಮಗಳು ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಪಾತ್ರವನ್ನ ವಹಿಸುತ್ತವೆ. ನೆರೆಹೊರೆಯವರು ನಾವು ಯಾವಾಗಲೂ ಆಪತ್ಕಾಲದಲ್ಲಿ ಅಥವಾ ಅವಶ್ಯಕತೆ ಇದ್ದಾಗ ನಾವು ನೆರೆಹೊರೆಯವರ ಒಂದು ಸಹಾಯವನ್ನ ತಗೋತೇವೆ ಅಲ್ವಾ? ಸೊ ನಗರ ಪ್ರದೇಶಗಳಿಗಿಂತಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ನೆರೆಹೊರೆಯವರು ಎಲ್ಲ ಸುಖ ದುಃಖಗಳಲ್ಲಿ, ಸಂತೋಷದಲ್ಲಿ, ಆಚರಣೆಯಲ್ಲಿ, ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸುವ ಮೂಲಕ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾತ್ರವನ್ನ ವಹಿಸುತ್ತಾರೆ. ಓಕೆ, ಸೊ ಇವು ಸಾಮಾಜೀಕರಣ ಪ್ರಕ್ರಿಯೆಯ ಪ್ರಮುಖ ನಿಯೋಗಿಗಳು. ಥ್ಯಾಂಕ್ ಯು.